ಆಶಾ ಅದು ಅವಳು ಬೆಳೆದ ಅನಾಥಾಶ್ರಮದ ಹೆಸರಾಗಿತ್ತು. ಆದರೆ ಲಕ್ಷ್ಮಿಯ ಜೀವನದ ನಿಘಂಟಿನಲ್ಲಿ ಆ ಪದವೇ ಇರಲಿಲ್ಲ. ಆಶಾ ಎಂಬ ಕಟ್ಟಡಕ್ಕೆ ಹಳೆಯ ಮರದ ಫಿನೈಲ್ ಮತ್ತು ಯಾವಾಗಲೂ ತಣ್ಣನೆಯ ನೆಲವೊರೆಸುವ ಬಟ್ಟೆಯ ವಾಸನೆಯಿತ್ತು. ಪ್ರತಿದಿನ ಸಂಜೆ 4 ಕ್ಲಾಸ್ ಮುಗಿದ ಗಂಟೆ ಬಾರಿಸಿದಾಗ ಲಕ್ಷ್ಮಿ ಪಶ್ಚಿಮ ದಿಕ್ಕಿನಲ್ಲಿರುವ ಕಾಮನ್ ರೂಮಿಗೆ ಓಡುತ್ತಿದ್ದಳು. ಅಲ್ಲಿನ ಹಾಳಾಗಲು ಶುರುವಾದ ಮರದ ಕಿಟಕಿಯ ಬಳಿ ಅವಳು ಜಾಗ ಹಿಡಿಯುತ್ತಿದ್ದಳು. ಆ ಕಿಟಕಿಯ ಹೊರಗೆ ರಸ್ತೆಯಾಚೆ ಹಳದಿ ಬಣ್ಣ ಬಳೆದ ಒಂದು ಚಿಕ್ಕ ಮನೆಯಿತ್ತು. ಆ ಮನೆಯ ಅಂಗಳದಲ್ಲಿ ಸಂಜೆಯ ಚಹಾದ ಹಬೆ ಆಡುತ್ತಿದ್ದ ಕಪ್ಗಳೊಂದಿಗೆ ಒಬ್ಬ ಅಪ್ಪ, ಅಮ್ಮ ಮತ್ತು ಅವರ ಮಗಳು ಕುಳಿತಿರುತ್ತಿದ್ದರು. ಅಪ್ಪ ಹೇಳುವ ತಮಾಷೆಗೆ ಅಮ್ಮ ಬಾಯಿ ಮುಚ್ಚಿ ನಗುತ್ತಿದ್ದಳು, ಮಗಳ ತಲೆ ಸವರುತ್ತಿದ್ದಳು. ಕೆಲವೊಮ್ಮೆ ಅಪ್ಪ ಪೇಪರ್ನಿಂದ ಏನನ್ನೋ ಓದಿ ಹೇಳುತ್ತಿದ್ದರು. ಆ ದೃಶ್ಯ ಲಕ್ಷ್ಮಿಗೆ ಒಂದೇ ಸಮಯದಲ್ಲಿ ಸಿಹಿ ಮತ್ತು ನೋವನ್ನು ಕೊಡುತ್ತಿತ್ತು. ಅವರು ಒಳಗೆ ಹೋದ ನಂತರ ಲಕ್ಷ್ಮಿ ತನ್ನ ಹಾಸಿಗೆಯ ಕೆಳಗೆ ಬಚ್ಚಿಟ್ಟಿದ್ದ ಚಿಕ್ಕ ತಗಡಿನ ಪೆಟ್ಟಿಗೆಯನ್ನು ಹೊರತೆಗೆಯುತ್ತಿದ್ದಳು. ಅದನ್ನು ತೆರೆದಾಗ ಒಂದು ಹಳೆಯ ವಾಸನೆ ಕೋಣೆಯಲ್ಲಿ ಹರಡುತ್ತಿತ್ತು. ಅದರೊಳಗಿದ್ದ ಏಕೈಕ ಸಂಪತ್ತು ಒಂದು ಹಳೆಯ ಮಹಿಳಾ ಪತ್ರಿಕೆಯಿಂದ ಕತ್ತರಿಸಿದ ಒಂದು ಕುಟುಂಬದ ಚಿತ್ರ, ಒಂದು ಜಾಹೀರಾತಿನ ಚಿತ್ರ. ನಗುತ್ತಿರುವ ಅಪ್ಪ, ಪ್ರೀತಿಯಿಂದ ಅವರನ್ನು ನೋಡುತ್ತಿರುವ ಅಮ್ಮ, ಅವರ ಕೈಯಲ್ಲಿರುವ ಒಂದು ಮಗು. ಧೂಳು ಮತ್ತು ತೇವಾಂಶ ತಾಗದಿರಲು ಅವಳು ಅದನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಇಟ್ಟಿದ್ದಳು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಆ ಚಿತ್ರದಲ್ಲಿರುವ ಅಮ್ಮನ ಮುಖದ ಮೇಲೆ ಅವಳು ಬೆರಳಾಡಿಸುತ್ತಿದ್ದಳು. ಅಮ್ಮ ಎಂದು ಶಬ್ದವಿಲ್ಲದೆ ಕರೆಯುತ್ತಿದ್ದಳು, ಅಪ್ಪ ಎಂದು ನಿಧಾನವಾಗಿ ಪಿಸುಗುಟ್ಟುತ್ತಿದ್ದಳು. ಅವಳಿಗೆ ಹಣ, ಸುಖ, ಸೌಕರ್ಯಗಳು ಅಥವಾ ಬೆಲೆಬಾಳುವ ಬಟ್ಟೆಗಳು ಬೇಕಾಗಿರಲಿಲ್ಲ. ನನ್ನವರು ಎಂದು ಎದೆಗೊತ್ತಿಕೊಂಡು ಕರೆಯಲು, ಮಗಳೇ ಎಂದು ಪ್ರೀತಿಯಿಂದಲೂ ಅಥವಾ ಕೋಪದಿಂದಲೂ ಒಮ್ಮೆ ಕೇಳಿಸಿಕೊಳ್ಳಲು, ಬೈಯುವುದಕ್ಕಾದ್ರೂ ಹಕ್ಕಿರುವ ಕೆಲವರವಳಿಗೆ ಬೇಕಾಗಿದ್ದರು. ಆಶಾದ ತಣ್ಣನೆಯ ಗೋಡೆಗಳ ಒಳಗೆ ಒಬ್ಬಂಟಿಯಾಗಿದ್ದಾಗ ಅವಳು ಕಂಡ ಒಂದೇ ಒಂದು ಕನಸು ಬೇರುಗಳುಳ್ಳ ಜೀವನವಾಗಿತ್ತು. 20ನೇ ವಯಸ್ಸಿನಲ್ಲಿ ಆ ಸಂಬಂಧ ಬಂದಾಗ ಮದರ್ ಸುಪೀರಿಯರ್ ಅವಳನ್ನು ಆಫೀಸಿಗೆ ಕರೆಸಿದರು. ಲಕ್ಷ್ಮಿ, ನಿನಗೊಂದು ಒಳ್ಳೆಯ ಸಂಬಂಧ ಬಂದಿದೆ. ಹುಡುಗ ಗಲ್ಫ್ನಲ್ಲಿದ್ದಾನೆ. ಹೆಸರು ರೋಹಿತ್. ಅವಳಿಗೆ ನಂಬಲೂ ಸಾಧ್ಯವಾಗಲಿಲ್ಲ. ಅನಾಥಾಶ್ರಮದಲ್ಲೇ ನಡೆದ ಹೆಣ್ಣು ನೋಡುವ ಶಾಸ್ತ್ರ ಬಹಳ ಬೇಗನೆ ಮುಗಿಯಿತು. ರೋಹಿತ್, ಅವನ ಅಮ್ಮ ಸರಸ್ವತಿ ಮತ್ತು ತಂಗಿ ರಮ್ಯಾ. ಸರಸ್ವತಿ ಅವಳನ್ನು ತಲೆಯಿಂದ ಕಾಲು ತನಕ ನೋಡಿದಳು. ಆ ನೋಟದಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಒಂದು ರೀತಿಯ ಲೆಕ್ಕಾಚಾರವಿತ್ತು ಎಂದು ಲಕ್ಷ್ಮಿಗೆ ಅನಿಸಿತು. ಆದರೆ ರೋಹಿತ್ ಹಾಗಿರಲಿಲ್ಲ. ಅವನು ನಾಚಿಕೆಯಿಂದ ಅವಳನ್ನು ನೋಡಿ ನಕ್ಕನು. ಅವರು ಹೋದ ನಂತರ ಮದರ್ ಸುಪೀರಿಯರ್ ಹೇಳಿದರು, ಲಕ್ಷ್ಮಿ, ಇದು ನಿನಗೆ ಸಿಕ್ಕ ಭಾಗ್ಯ. ಹುಡುಗನಿಗೆ ನೀನು ಇಷ್ಟವಾಗಿದ್ದೀಯಾ? ಅನಾಥೆ ಅನ್ನೋದೆಲ್ಲ ಅವರಿಗೆ ಸಮಸ್ಯೆಯಲ್ಲವಂತೆ. ಅಂದು ರಾತ್ರಿ ಮನೆಯಲ್ಲಿ ಸರಸ್ವತಿ ಮಗನಿಗೆ ಹೇಳಿದಳು, ಒಳ್ಳೆಯ ಅಡತ ಒದುಕ ಇರುವ ಹುಡುಗಿ. ನಮಗೆ ಬೇರೆ ಖರ್ಚೇನೂ ಇಲ್ಲ. ಪ್ರಶ್ನೆ ಮಾಡುವವರು, ಕೇಳುವವರು ಯಾರೂ ಇಲ್ಲ. ವರದಕ್ಷಿಣ ಕೊಡಲು ಯಾರೂ ಇಲ್ಲ. ಅದಕ್ಕೆ ಯಾವಾಗಲೂ ತಗ್ಗಿ ಬಗ್ಗಿ ಇರುತ್ತಾಳೆ. ನೀನು ಕಳಿಸುವ ಹಣದಿಂದ ನಾವು ಆರಾಮವಾಗಿರಬಹುದು. ರಮ್ಯಾಳ ಮನೆ ಕಟ್ಟುವ ಕೆಲಸವನ್ನು ಮುಗಿಸಬಹುದು. ಆದರೆ ರೋಹಿತ್ನ ಮನಸ್ಸಿನಲ್ಲಿ ಅದೆಲ್ಲವೂ ಇರಲಿಲ್ಲ. ಆ ಮುಗ್ಧನಗು ಮತ್ತು ಯಾವುದರ ಬಗ್ಗೆಯೂ ದೂರು ಹೇಳದ ಆಳವಾದ ಕಣ್ಣುಗಳು ಅವನಿಗೆ ಇಷ್ಟವಾಗಿದ್ದವು. ಅವಳು ಅನಾಥ ಎಂಬುದು ಅವನಿಗೊಂದು ಕೊರತೆಯಾಗಿ ಕಾಣಿಸಲಿಲ್ಲ. ಬದಲಾಗಿ ತಾನು ಅವಳನ್ನು ಇನ್ನಷ್ಟು ಪ್ರೀತಿಸಬಹುದಲ್ಲ ಎಂದೇ ಅವನು ಯೋಚಿಸಿದನು. ದೇವಸ್ಥಾನದಲ್ಲಿ ಮದುವೆ ನಡೆಯಿತು. ಹಳದಿ ರೇಷ್ಮೆ ಸೀರೆ ಉಟ್ಟು ಮಲ್ಲಿಗೆ ಹೂ ಮುಡಿದು ಅವಳು ಮಂಟಪದಲ್ಲಿ ಕುಳಿತಾಗ ನನ್ನವರು ಎಂದು ಹೇಳಿಕೊಳ್ಳಲು ಅನಾಥಾಶ್ರಮದ ಮದರ್ ಮತ್ತು ಕೆಲವು ಮಕ್ಕಳು ಮಾತ್ರ ಇದ್ದರು. ತಾಳಿ ಕಟ್ಟುವಾಗ ಅವಳ ಕಣ್ಣುಗಳು ತುಂಬಿ ಬಂದವು. ರೋಹಿತ್ ಅವಳನ್ನು ನೋಡಿ ನಕ್ಕನು. ಮನೆಯಲ್ಲಿ ದೀಪ ಕೊಟ್ಟು ಒಳಗೆ ಕರೆದುಕೊಳ್ಳುವಾಗ ಸರಸ್ವತಿಯ ಮುಖದಲ್ಲಿ ಒಂದು ಕೃತಕ ನಗುವಿತ್ತು. ಹಾಲು ಕಾಯಿಸಿಕೊಟ್ಟ ನಂತರ ಪಾತ್ರೆ ಇಡಲು ಅಡಿಗೆ ಮನೆಗೆ ಹೋದ ಲಕ್ಷ್ಮಿಗೆ ಅವರು ಹೇಳಿದರು, ಯಾರೂ ಇಲ್ಲದ ನಿನಗೆ ಇಂತಹ ಒಂದು ಜೀವನ ಸಿಕ್ಕಿದ್ದು ನನ್ನ ಮಗನಿಂದ. ಈ ಕುಟುಂಬದ ಮರ್ಯಾದೆ ಕಾಪಾಡಬೇಕು. ಅದು ಯಾವಾಗಲೂ ನೆನಪಿನಲ್ಲಿರಲಿ. ಅಂದು ರಾತ್ರಿ ರೂಮಿನಲ್ಲಿ ಲಕ್ಷ್ಮಿ ಮೌನವಾಗಿ ಅಳುವುದನ್ನು ಕಂಡು ರೋಹಿತ್ ಕಾರಣ ಕೇಳಿದನು. ಅವಳು ಹಿಂಜರಿಯುತ್ತಾ ವಿಷಯ ಹೇಳಿದಳು. ಅವನು ಅವಳನ್ನು ಹತ್ತಿರ ಸೆಳೆದುಕೊಂಡನು. ನಾನಿಲ್ಲವೇ ಲಕ್ಷ್ಮಿ? ಅಮ್ಮ ಕೆಲವೊಮ್ಮೆ ಪ್ರೀತಿಯಿಂದ ಹೇಳಿರಬಹುದು. ಅದನ್ನೆಲ್ಲ ದೊಡ್ಡದು ಮಾಡಬೇಡ. ಇನ್ನು ಮುಂದೆ ಈ ಮನೆಯಲ್ಲಿ ನೀನು ಒಬ್ಬಂಟಿಯಲ್ಲ. ನಿನಗೆ ನಾನಿದ್ದೇನೆ, ಈ ಮನೆ ಇದೆ. ಆ ಮಾತುಗಳೇ ಅವಳು ಅಲ್ಲಿಯವರೆಗೆ ಕೇಳಿದ ಅತಿ ದೊಡ್ಡ ಧೈರ್ಯ ಮತ್ತು ಸಮಾಧಾನವಾಗಿದ್ದವು. ರೋಹಿತ್ ರಜೆ ಮುಗಿಸಿ ಹಿಂತಿರುಗಲು ಇನ್ನು 3 ತಿಂಗಳಿತ್ತು. ಆ 90 ದಿನಗಳು ಲಕ್ಷ್ಮಿಯ ಜೀವನದ ಸುವರ್ಣಕಾಲವಾಗಿತ್ತು. ಅವಳು ಅಲ್ಲಿಯವರೆಗೆ ಅನುಭವಿಸಿದ ಪ್ರೀತಿ ಮತ್ತು ಕಾಳಜಿಯನ್ನು ಅವನು ಅವಳಿಗೆ ನೀಡಿದನು. ಅವಳು ಮಾಡುವ ಚಹಾಕ್ಕೆ ಜಗತ್ತಿನ ಬೇರೆ ಯಾವ ಚಹಾಕ್ಕೂ ಇಲ್ಲದ ರುಚಿ ಇದೆ ಎಂದು ರೋಹಿತ್ ಹೇಳುತ್ತಿದ್ದನು. ನೀನು ಇದರಲ್ಲಿ ರಹಸ್ಯವಾಗಿ ಏನು ಸೇರಿಸುತ್ತೀಯಾ ಎಂದು ನಗುತ್ತಾ ಕೇಳುತ್ತಿದ್ದನು. ಪ್ರೀತಿ, ಅವಳು ನಾಚಿಕೆಯಿಂದ ಉತ್ತರಿಸುತ್ತಿದ್ದಳು. ಸಂಜೆ ಅವಳನ್ನು ಬೈಕ್ ಹಿಂದೆ ಕೂರಿಸಿಕೊಂಡು ಉಡುಪಿಯ ಸಮುದ್ರ ತೀರಕ್ಕೆ ಕರೆದುಕೊಂಡು ಹೋಗುತ್ತಿದ್ದನು. ಅಲೆಗಳು ಅವಳ ಕಾಲುಗಳನ್ನು ಮುಟ್ಟಿದಾಗ ಅವರು ಮಕ್ಕಳಂತೆ ನಗುತ್ತಿದ್ದರು.
ಮರಳಿನ ಮೇಲೆ ಕುಳಿತು ಅವರು ಬಹಳಷ್ಟು ಮಾತನಾಡಿದರು. ಅನಾಥಾಶ್ರಮದ ಒಂಟಿ ಕ್ಷಣಗಳ ಬಗ್ಗೆ ಮೊದಲ ಬಾರಿಗೆ ಅವಳು ಮನಸ್ಸು ಬಿಚ್ಚಿ ಮಾತನಾಡಿದಳು. ಅವನೆಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಂಡನು. ಒಂದು ಚಿಕ್ಕ ಬೆಳ್ಳಿಯ ಓಲೆ ಖರೀದಿಸಿ ಹಾಕುವಾಗ ಅವನು ಹೇಳುತ್ತಿದ್ದನು, ನನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ. ತಂಗಿ ರಮ್ಯಾ ಆಗಾಗ ಬರಲು ಶುರು ಮಾಡಿದಳು. ಅವಳಿಗೆ ಈ ಅನ್ಯೋನ್ಯತೆ ಅಷ್ಟು ಇಷ್ಟವಾಗುತ್ತಿರಲಿಲ್ಲ. ಅಣ್ಣ ಇವಳನ್ನು ತುಂಬ ತಲೆಮೇಲೆ ಕೂರಿಸಿಕೊಳ್ತಿದ್ದಾನೆ, ಜಾಸ್ತಿ ಸ್ವಾತಂತ್ರ್ಯ ಕೊಡಬೇಡ ಅಮ್ಮ ಅವನಿಗೆ ರಹಸ್ಯವಾಗಿ ಹೇಳಿದಳು. ಅಪ್ಪ ಮಾಧವ ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯಿಸಲಿಲ್ಲ. ಸಿಗರೆಟ್ ಸೇದಲು ಹೊರಗೆ ಹೋಗುವಾಗ ಲಕ್ಷ್ಮಿಯನ್ನು ನೋಡಿ ಒಮ್ಮೆ ನಗುತ್ತಿದ್ದರು. ಆ ನಗುವಿನಲ್ಲಿ ಒಂದು ಅಸಹಾಯಕತೆ ಮತ್ತು ಏನನ್ನು ಹೇಳಲು ಹಿಂಜರಿಯುವ ಭಾವ ಇದೆಯೆಂದು ಅವಳಿಗೆ ಹಲವು ಬಾರಿ ಅನಿಸುತ್ತಿತ್ತು. ಲಕ್ಷ್ಮಿ ಆ ಮನೆಯನ್ನು ಪ್ರೀತಿಸಲು ಆರಂಭಿಸಿದಳು. ಆ ಅಡುಗೆ ಮನೆಯನ್ನು, ಅಂಗಳದ ಗಿಡಗಳನ್ನು, ಅಷ್ಟ ಏಕೆ ಸರಸ್ವತಿಯ ಬೈಗುಳಗಳನ್ನು ಕೂಡ ಅವಳು ಪ್ರೀತಿಸಲು ಪ್ರಯತ್ನಿಸಿದಳು. ಆ ಮಣ್ಣಿನಲ್ಲಿ ತನ್ನ ಬೇರುಗಳನ್ನು ಆಳವಾಗಿ ಇಳಿಸಲು ಅವಳು ಪ್ರಾಮಾಣಿಕವಾಗಿ ಆಶಿಸಿದಳು. ಆ ದಿನ ಬಂದೇ ಬಿಟ್ಟಿತ್ತು. ರೋಹಿತ್ ಹಿಂತಿರುಗಿ ಹೋಗುತ್ತಿದ್ದನು. ಏರ್ಪೋರ್ಟ್ಗೆ ಹೋಗಲು ಕಾರ್ ಬಂದು ನಿಂತಾಗ ಅವನು ಅವಳ ಕೈಗಳನ್ನು ಹಿಡಿದುಕೊಂಡನು. ರೂಮಿನಲ್ಲಿ ಅವಳನ್ನು ತಬ್ಬಿಕೊಂಡನು. ಲಕ್ಷ್ಮಿ, ಅಮ್ಮ ಅಪ್ಪನನ್ನು ಚೆನ್ನಾಗಿ ನೋಡಿಕೋ. ರಮ್ಯೆಗೂ ಏನೂ ಕಡಿಮೆ ಆಗಬಾರದು. ಅವಳು ನಮ್ಮ ತಂಗಿಯಲ್ಲವೇ? ನಾನು ನಿನ್ನನ್ನು ತುಂಬಾ ನಂಬಿದ್ದೇನೆ. ನಾನು ಬೇಗ ಬರಲು ಪ್ರಯತ್ನಿಸುತ್ತೇನೆ. ಕಣ್ಣೀರನ್ನು ತಡೆದಿಟ್ಟು ನಗಲು ಪ್ರಯತ್ನಿಸುತ್ತಾ ಅವಳು ಹೇಳಿದ್ದಳು, ರೀ, ನೀವು ಚಿಂತೆ ಮಾಡಬೇಡಿ. ಇದು ನನ್ನ ಮನೆಯಲ್ಲವೇ? ಇವರು ನನ್ನ ಅಪ್ಪ ಅಮ್ಮ ಅಲ್ವಾ? ನಾನು ನೋಡಿಕೊಳ್ತೇನೆ. ರೀ, ಅಲ್ಲಿ ತಲುಪಿದ ಮೇಲೆ ಕಾಲ್ ಮಾಡಿ. ಟ್ಯಾಕ್ಸಿ ಕಣ್ಮರೆಯಾಗುವ ತನಕ ಅವಳು ಆ ಗೇಟಿನ ಬಳಿಯೇ ನಿಂತಿದ್ದಳು. ಅದು ದೂರ ಹೋದಂತೆ ಅವಳ ಹೃದಯದ ಒಂದು ಭಾಗವು ಅದರ ಜೊತೆಯಲ್ಲೇ ಹೋಗುತ್ತಿರುವಂತೆ ಅವಳಿಗೆ ಅನಿಸಿತು. ಅಂದು ರಾತ್ರಿ ಊಟದ ಪಾತ್ರೆಗಳನ್ನು ತೊಳೆಯುತ್ತಿದ್ದಾಗ ಸರಸ್ವತಿ ಅಡುಗೆ ಮನೆಗೆ ಬಂದರು. ಅವರ ಮುಖಭಾವ ಬದಲಾಗಿತ್ತು. ಅವನು ಹೋದನಲ್ಲ, ಇನ್ನು ಅವನ ನೆರಳಿನಲ್ಲಿ ಕೂತು ಸುಖವಾಗಿರಬಹುದು ಎಂದು ತಿಳಿಯಬೇಡ. ಅವನು ಕಳಿಸುವ ಹಣದ ಅಹಂಕಾರವನ್ನು ಇಲ್ಲಿ ತೋರಿಸಬೇಡ. ನಾಳೆಯಿಂದ ಮನೆ ಮತ್ತು ಅಂಗಳ ಒರೆಸುವುದು, ಗುಡಿಸುವುದು ಎಲ್ಲ ನೀನೇ ಮಾಡಬೇಕು. ಅಡುಗೆ ಕೆಲಸವೂ ನಿನ್ನದೇ. ಸುಮ್ಮನೆ ಕೂತು ತಿನ್ನಲು ಇಲ್ಲಿ ಆಗುವುದಿಲ್ಲ. ಲಕ್ಷ್ಮಿ ಬೆಚ್ಚಿಬಿದ್ದಳು. ಸರಸ್ವತಿಯ ಧ್ವನಿಯಲ್ಲಿ ಇಷ್ಟೊಂದು ಕಠೋರತೆ ಇರುವುದನ್ನು ಅವಳು ಮೊದಲ ಬಾರಿಗೆ ಅರಿಯುತ್ತಿದ್ದಳು. ಮುಂದಿನ 2 ವರ್ಷಗಳು ಅವಳು 2 ಜೀವನಗಳನ್ನು ಬದುಕಿದಳು. ಒಂದು ರಾತ್ರಿ ವೇಳೆ ರೋಹಿತ್ ಜೊತೆ ಫೋನ್ನಲ್ಲಿ ಮಾತನಾಡುವ ಸಂತೋಷದ ಲಕ್ಷ್ಮಿ. ಇನ್ನೊಂದು ಆ ಮನೆಯ ಅಡುಗೆಯವಳಾದ, ಸಂಬಳವಿಲ್ಲದ ಕೆಲಸದಾಳಾದ ಅನಾಥ ಲಕ್ಷ್ಮಿ. ದಿನ ಬೆಳಗಾಗುತ್ತಿದ್ದುದು ಅವಳಿಗಾಗಿ ಆಗಿರಲಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಏಳಬೇಕು, ಅಂಗಳ ಗುಡಿಸಬೇಕು, ಸಗಣಿ ನೀರು ಹಾಕಬೇಕು, ಮನೆ ಒರೆಸಬೇಕು, ಎಲ್ಲರಿಗೂ ಚಹಾ ಕೊಡಬೇಕು. ರಮ್ಯಾ ಮತ್ತು ಅವಳ ಮಕ್ಕಳು ಹೆಚ್ಚಿನ ದಿನಗಳಲ್ಲಿ ಅಲ್ಲೇ ಇರುತ್ತಿದ್ದರು. ಅವರ ಬಟ್ಟೆಗಳನ್ನು ಕೂಡ ಲಕ್ಷ್ಮಿಯೇ ತೊಳೆಯಬೇಕಾಗಿತ್ತು. ಸರಸ್ವತಿ ಟಿವಿ ಸೀರಿಯಲ್ ನೋಡುತ್ತಾ ಕುಳಿತಾಗ ಅಡುಗೆ ಮನೆಯಲ್ಲಿ ಅವಳು ಹೊಗೆಯಿಂದ ಉಸಿರುಗಟ್ಟಿರುತ್ತಿದ್ದಳು. ಫೋನ್ ರಿಂಗ್ ಆದಾಗ ಅವಳು ಅಡುಗೆ ಮನೆಯಿಂದಲೋ ಅಥವಾ ಅಂಗಳ ಗುಡಿಸುತ್ತಿರುವಾಗಲೂ ಓಡಿ ಬರುತ್ತಿದ್ದಳು. ಕೈಯನ್ನು ಸೀರೆಯ ಸೆರಗಿನಲ್ಲಿ ಒರೆಸಿಕೊಂಡು ಏದುಸಿರು ಬಿಡುತ್ತಾ ಫೋನ್ ಎತ್ತುತ್ತಿದ್ದಳು. ಧ್ವನಿಯಲ್ಲಿನ ಅಳು ಮತ್ತು ದಣಿವನ್ನು ಮರೆಮಾಚಿ ನಗುತ್ತಲೇ ಹೇಳುತ್ತಿದ್ದಳು, ರೀ, ಹೇಗಿದ್ದೀರಾ? ಇಲ್ಲಿ ಎಲ್ರೂ ಆರಾಮಾಗಿದ್ದಾರೆ. ಅಮ್ಮನಿಗೆ ಪ್ರೆಷರ್ ಮಾತ್ರೆ ತರಬೇಕು ರೀ. ರಮ್ಯಾಳ ಮನೆಕೆಲಸ ಶುರುವಾಗಿದೆ, ಅದಕ್ಕೆ ಸ್ವಲ್ಪ ದುಡ್ಡು ಬೇಕು ಅಂತ ಅಮ್ಮ ಹೇಳಿದ್ರು. ಅವಳು ತನ್ನಗಾಗಿ ಒಂದು ಚೂಡಿದಾರ್ ಕೂಡ ಕೇಳಲಿಲ್ಲ. ಸರಸ್ವತಿ ಮತ್ತು ರಮ್ಯಾ ಕೇಳಿದ ಹಣದ ಲೆಕ್ಕವನ್ನು ಅವಳು ಗಂಡನಿಗೆ ತಿಳಿಸುತ್ತಿದ್ದಳು. ಯಾರೂ ನೋಡದಂತೆ ಬಾತ್ರೂಮಿನಲ್ಲೋ ಅಥವಾ ರಾತ್ರಿ ಪಾತ್ರೆ ತೊಳೆಯುವಾಗಲೋ ಅವಳು ಮಾತ್ರ ಕಣ್ಣೀರು ಹಾಕುತ್ತಿದ್ದಳು. ಯಾಕೆ ದೇವರೇ ನನ್ನನ್ನು ಹೀಗೆ ಪರೀಕ್ಷಿಸುತ್ತಿದ್ದೀಯಾ? ನನಗೊಂದು ಕುಟುಂಬ ಕೊಟ್ಟಿದ್ದೀಯಲ್ಲ, ಅಷ್ಟು ಸಾಕು ಎಂದು ಸ್ವಯಂ ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು. ನೆಲ ಒರೆಸುತ್ತಿದ್ದ ಅವಳನ್ನು ಅಪ್ಪ ಮಾಧವ ಬೈಯುತ್ತಿರುವುದನ್ನು ಕೇಳಿಕೊಂಡೇ 2 ವರ್ಷಗಳ ನಂತರ ರೋಹಿತ್ನ ಹಿಂತಿರುಗುವಿಕೆ ಆಯಿತು. ಅವನು ಟ್ಯಾಕ್ಸಿಯಿಂದ ಇಳಿಯುವುದನ್ನು ಯಾರೂ ನೋಡಿರಲಿಲ್ಲ. ಒಂದು ಚೂರು ಬೇಗ ಮಾಡಮ್ಮ, ಮನುಷ್ಯನಿಗೆ ಚಹಾ ಕುಡಿಯುವ ಸಮಯವಾಯಿತು. ಇಲ್ಲೇ ಹೀಗೆ ಉಜ್ಜುತ್ತಾ ಕೂತರೆ ಸಾಕೆ? ಮಾಧವನ ಧ್ವನಿ ಅಂಗಳದವರೆಗೆ ಕೇಳಿಸುತ್ತಿತ್ತು. ರೋಹಿತ್ ಬ್ಯಾಗುಮಾಯಿ ವರಾಂಡಕ್ಕೆ ಕಾಲಿಟ್ಟಾಗ ಮುಷಿಕಿದ ಸೀರೆ ಉಟ್ಟು ಕೂದಲು ಗಂಟುಕಟ್ಟಿ ನೆಲದ ಮೇಲೆ ಕುಳಿತು ನೆಲವರೆಸುತ್ತಿದ್ದ ಲಕ್ಷ್ಮಿಯನ್ನು ಕಂಡನು. ಅವಳು ಕೈಯನ್ನು ಸೀರೆಯ ಸೆರಗಿನಲ್ಲಿ ಒರೆಸಿಕೊಂಡು ತನ್ನ ಬಳಿ ಓಡಿ ಬಂದಾಗಲೂ ಆ ಕಣ್ಣುಗಳಲ್ಲಿ ಭಯ, ಆಶ್ಚರ್ಯ ಮತ್ತು ಕಣ್ಣೀರು ಒಟ್ಟಿಗೆ ತುಂಬಿ ನಿಂತಿತ್ತು. ಅವಳನ್ನು ಕಂಡದುಂ ರೋಹಿತ್ಗೆ ಆಘಾತವಾಯಿತು. ಅವನ ನೆನಪಿನಲ್ಲಿದ್ದ ಲಕ್ಷ್ಮಿ ಇವಳಾಗಿರಲಿಲ್ಲ. ಮದುವೆಯ ದಿನದ ಆ ಹೊಳಪು ಇರಲಿಲ್ಲ. ಕೆನ್ನೆಗಳು ಸೊರಗಿ, ಕಣ್ಣುಗಳು ಆಳವಾಗಿದ್ದವು. ಸೀರೆ ಹಲವು ಕಡೆ ಬಣ್ಣ ಮಾಸಿದೆ, ಕೈಗಳಲ್ಲಿ ಕೆಲಸ ಮಾಡಿ ಗಟ್ಟಿಯಾದ ಗುರುತುಗಳು. ಅವಳನ್ನು ಜೊತೆಗೆ ಕರೆದುಕೊಂಡು ರೂಮಿಗೆ ನಡೆಯುವಾಗಲೂ ನೀನು ಆರಾಮಾಗಿದ್ದೀಯಾ ಎಂದು ಕೇಳಲು ಮಾತುಗಳು ಹಿಂಜರಿದವು. ಅವಳ ಈ ಸ್ಥಿತಿ ಮತ್ತು ಕಣ್ಣೀರನ್ನು ನೇರವಾಗಿ ಕಂಡ ಮೇಲೂ ತನ್ನ ಪ್ರಶ್ನೆ ಅವಳಿಗೊಂದು ಪರಿಹಾಸ್ಯವಾಗಿ ಅನಿಸಿಬಿಟ್ಟರೆ.
ಅವನು ತಂದ ಬ್ಯಾಗನ್ನು ಕೆಳಗಿಟ್ಟು ಬಾಗಿಲು ಮುಚ್ಚಿದನು. ಕೋಣೆಯಲ್ಲಿ ನಿಶ್ಶಬ್ದ ಆವರಿಸಿತ್ತು. ತಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಅವಳು ತನ್ನ ಮುಖದಿಂದ ಓದಿರಬಹುದು. ತನ್ನ ಕಣ್ಣುಗಳು ಅವಳ ಎದೆಯ ನೋವುಗಳ ಆಳಕ್ಕಿಳಿದಾಗಲೂ ಅವಳು ನಗಲು ಪ್ರಯತ್ನಪಟ್ಟಳು. ರೀ, ನೀವು ಸಡನ್ ಸರ್ಪ್ರೈಸ್ ಕೊಟ್ಟಿರಲ್ಲ, ನಾನು ಚಹಾ ತರುತ್ತೇನೆ. ಅವಳು ತಿರುಗಲು ಪ್ರಯತ್ನಿಸಿದಳು. ಅವನು ಅವಳ ಕೈ ಹಿಡಿದು ನಿಲ್ಲಿಸಿದನು. ಬೇಡ. ಅವನು ಅವಳ ಕೂದಲನ್ನು ಸವರಿದನು. ಅವಳು ಕಣ್ಣು ಒರೆಸಿಕೊಳ್ಳುತ್ತಾ ಹೇಳಿದಳು, ರೀ, ನಿಮ್ಮ ಈ ಪ್ರೀತಿ ಒಂದೇ ಸಾಕು ನನಗೆ ಈ ಭೂಮಿಯಲ್ಲಿ ಬದುಕಲು, ಬೇರೇನೂ ನನಗೆ ಬೇಡ. ಅವಳನ್ನು ತನ್ನ ಎದೆಗೆ ಒತ್ತಿಕೊಂಡು ಹತ್ತಿರಕ್ಕೆಳೆದಾಗ ಅವಳ ಕಣ್ಣಿನಿಂದ ಉದುರಿದ ಕಣ್ಣೀರಿಗೆ ವಿಚಿತ್ರವಾದ ಬಿಸಿಯಿತ್ತು. ಎಲ್ಲಿಯೋ ಏನೋ ಸುಡುತ್ತಿತ್ತು. ಅಪ್ಪ ಹಾಗೆ ಹೇಳಿದಾಗ ನನ್ನ ಮಗಳಿಗೆ ಬೇಜಾರಾಯಿತೇ? ಅವನು ನಿಧಾನವಾಗಿ ಕೇಳಿದನು. ಇಲ್ಲ ರೀ, ನನ್ನ ಜೊತೆ ನೀವಿಲ್ಲವೇ? ಅದೆಲ್ಲ ಅಪ್ಪ ಪ್ರೀತಿಯಿಂದ ಹೇಳಿದಷ್ಟೇ. ಅಪ್ಪ ಅಮ್ಮ ಇದ್ದರೂ ಈ ಮನೆಯಲ್ಲಿ ಅವಳು ಒಬ್ಬಂಟಿ ಎನ್ನುವುದು ಅವಳ ಮಾತುಗಳ ನಡುಕ್ಯದಿಂದಲೇ ರೋಹಿತ್ಗೆ ಅರ್ಥವಾಯಿತು. ಪ್ರತಿದಿನ ಫೋನ್ ಮಾಡುವಾಗಲೂ ಅವಳು ಇಲ್ಲಿನ ಯಾವ ವಿಷಯವನ್ನೂ ತನ್ನೊಂದಿಗೆ ಹೇಳುತ್ತಿರಲಿಲ್ಲ. ತನ್ನಿಂದ ಎಲ್ಲವನ್ನೂ ಅವಳು ಮುಚ್ಚಿಟ್ಟಿದ್ದಳು ಎಂಬುದು ಅವಳ ಕಣ್ಣೀರಿನಿಂದ ಅವನಿಗೆ ಸ್ಪಷ್ಟವಾಗಿತ್ತು. ಅಲ್ಲವಾದರೆ ಯಾವಾಗ ತಾನೇ ಅವಳು ತನ್ನ ನೋವುಗಳನ್ನು ನನ್ನೊಂದಿಗೆ ಹೇಳಿಕೊಂಡಿದ್ದಾಳೆ? ಆ ಪಾಪದ ಹುಡುಗಿಗೆ ಉಡಲು ಒಂದು ಒಳ್ಳೆಯ ಸೀರೆ ಕೂಡ ಇಲ್ಲ. ಬಣ್ಣಮಾಸಿದ ರವಿಕೆಯ ಬಣ್ಣ ಯಾವುದು ಎಂದು ಕೂಡ ನನಗೆ ಕಂಡುಹಿಡಿಯಲು ಆಗುತ್ತಿಲ್ಲ. ಯಾಕೆ ನನಗೆ ಅವರೊಂದಿಗೆ ಒಂದು ಚಿಕ್ಕ ಪ್ರಶ್ನೆಯನ್ನು ಕೇಳಲು ಆಗುತ್ತಿಲ್ಲ? ಇವಳು ನನ್ನ ಹೆಂಡತಿ. ಹಾಗಾದರೆ ಅಪ್ಪ ಅಮ್ಮನಿಗೆ ನನ್ನಂತೆಯೇ ಇವಳೂ ಅಲ್ಲವೇ? ನನ್ನ ಪ್ರೀತಿಯನ್ನು ಅವರು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಅದು ಈ ಪಾಪದ ಹುಡುಗಿಯ ಕಣ್ಣೀರಿನಲ್ಲಿ ತೊಳೆದು ಆಗ ನನ್ನ ಎದೆ ಉರಿಯುತ್ತಿದೆ. ನಾನು ಕಳಿಸುವ ಹಣವನ್ನೆಲ್ಲ ಅಮ್ಮ, ಅಪ್ಪ, ತಂಗಿ ಸೇರಿ ಏನು ಮಾಡುತ್ತಿದ್ದಾರೆ? ಮನೆಯ ಸಾಲವೆಲ್ಲ ತೀರುವ ಸಮಯವಾಯಿತಲ್ಲ. ದೇವರೇ, ಇವಳನ್ನು ಈ ನರಕದಲ್ಲಿ ಬಿಟ್ಟೇ ನಾನು ಅಲ್ಲಿ ಕಷ್ಟಪಡುತ್ತಿದ್ದೇನೆ. ಅವಳ ಕೂದಲನ್ನು ಸವರುತ್ತಿರುವಾಗ ರೋಹಿತ್ ಅವಳ ಕತ್ತಿನ ಹಿಂದಿನ ಕಪ್ಪು ಕಲೆಯೊಂದನ್ನು ಕಂಡನು. ಏನಾಯ್ತು ಲಕ್ಷ್ಮೀ, ನಿನ್ನ ಕತ್ತಿನ ಮೇಲಿನ ಈ ಕಲೆ? ಮೌನವಾಗಿದ್ದ ಅವಳನ್ನು ರೋಹಿತ್ ಮತ್ತೆ ಮತ್ತೆ ಕೇಳಿದಾಗ ವೇದನೆಯಿಂದ ಅವಳು ಹೇಳಿದಳು, ಅದು ಗಿಲೀಟು ಸರ ಹಾಕಿ ಆದದ್ದು. ರೋಹಿತ್ನ ಎದೆಯೊಳಗೆ ಒಂದು ಸಿಡಿಲು ಬಡಿದಂತಾಯಿತು. ಅವನು ಅವಳ ಕತ್ತಿನಲ್ಲಿದ್ದ ಸರವನ್ನು ಮುಟ್ಟಿ ನೋಡಿದನು. ಅದು ಚಿನ್ನವಾಗಿರಲಿಲ್ಲ. ಹಾಗಾದ್ರೆ ನಿನ್ನ ತಾಳಿ? ಅವಳು ತಲೆ ತಗ್ಗಿಸಿದಳು. ಕಣ್ಣೀರು ಅವನ ಕೈ ಮೇಲೆ ಬಿತ್ತು. ಅದು ರಮ್ಯಾಳ ಮನೆಯ ಮೇಲಿನ ಸ್ಲ್ಯಾಬಿಗೆ ದುಡ್ಡು ಸಾಲದ ಬಂದಾಗ ಅಡವಿಟ್ಟರು. ಯಾರು? ಅವನ ಧ್ವನಿಗಳು ಸಾಯಿತು. ಅಮ್ಮ. ನನ್ನನ್ನು ಕೇಳದೆಯೇ ನನ್ನ ಹೆಂಡತಿಯ ತಾಳಿಯನ್ನು ಅಡವಿಡಲು ಅವರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ನೀನು ಬಾ, ಈಗ್ಲೇ ಅಮ್ಮನ ಹತ್ರ ಕೇಳ್ಬೇಕು. ನಾನು ಕಷ್ಟಪಡುವುದು ನನ್ನ ಹೆಂಡತಿಗೂ ಕೂಡಿಯೇ. ಅವನು ಕೋಪದಿಂದ ಎದ್ದನು. ಮನಸ್ಸಿನಲ್ಲಿ ಕೋಪ ಹೆಡೆಯೆತ್ತಿ ಬಂದರೂ ಅವಳು ಅವನನ್ನು ತಡೆದಳು. ಅವಳು ಅವನ ಕಾಲಿಗೆ ಬಿದ್ದಳು. ಬೇಡರಿ, ಅದು ಬೇಡ. ನೀವು ಹೋದ ಮೇಲೆ ಮತ್ತೆ ಅದರ ಹೆಸರಲ್ಲೇ ನನ್ನ ಜೊತೆ ಜಗಳ ಮಾಡುತ್ತಾರೆ. ಅಮ್ಮ ಒಬ್ಬರೇ ಅಲ್ಲ, ಜೊತೆಗೆ ಮಗಳೂ ಇರುತ್ತಾಳೆ. ನಾನಿಲ್ಲಿ ಒಬ್ಬಂಟಿರಿ. ನನ್ನನ್ನು ಇನ್ನಷ್ಟು ಉಪದ್ರವಿಸಬೇಡಿ. ನನಗೆ ಸಹಿಸಲು ಆಗುತ್ತಿಲ್ಲ ರೀ. ಅವಳು ಗೋಳಾಡಿಬಿಟ್ಟಳು. ರೋಹಿತ್ ಕುಸಿದು ಮಂಚದ ಮೇಲೆ ಕುಳಿತನು. ತನ್ನದೇ ಅಸಹಾಯಕತೆ ಅವನನ್ನು ಅಷ್ಟು ನೋಯಿಸಿತು. ನೀನು ಹೀಗೆ ಎಲ್ಲದಕ್ಕೂ ಸಾಧುವಾಗಿ ಇದ್ದುದಕ್ಕೆ ಎಲ್ಲರೂ ನಿನ್ನ ತಲೆ ಮೇಲೆ ಹತ್ತುತ್ತಿರುವುದು. ರೋಹಿತ್ ಲಕ್ಷ್ಮಿಯನ್ನೇ ದೂಷಿಸಲು ಆರಂಭಿಸಿದನು. ರಮ್ಯಾವೇ ಇದರಲ್ಲಿ ಸತ್ಯವಿಲ್ಲವಲ್ಲ? ಅವಳು ಅವಳ ಮನೆಯಲ್ಲಿರಬೇಕಲ್ಲವೇ? ರೀ, ನೀವು ಬರುತ್ತಿದ್ದೀರಿ ಎಂದು ತಿಳಿದು ನಿನ್ನೆಯಾಣು ಇಲ್ಲಿಂದ ಹೋದದ್ದು. ಅವಳು ಅವಳ ಮನೆಗೆ ಹೋಗುವುದೇ ಇಲ್ಲ. ಇದೇ ಅವಳ ಮನೆಯೆಂದು ಯಾವಾಗಲೂ ನನ್ನೊಂದಿಗೆ ಹೇಳುತ್ತಾಳೆ. ಚೆನ್ನಾಗಿದೆ. ಅಮ್ಮ ಮಗಳು. ತಾನು ಯೋಚಿಸಿದ್ದಕ್ಕಿಂತಲೂ ಆಚೆಗಿದೆ ತನ್ನ ಕುಟುಂಬದ ಚಿತ್ರ ಎಂದು ನೆನೆದಾಗ ಅವನಿಗೆ ತನ್ನ ಮೇಲೆಯೇ ಜುಗುಪ್ಸೆ ಅನಿಸಿತು. ಹೊರಗೆ ಹೋಗಿ ಹಿಂದಿರುಗಿ ಬಂದ ಅಮ್ಮನ ಧ್ವನಿ ಅವನನ್ನು ಚಿಂತೆಯಿಂದ ಎಬ್ಬಿಸಿತು. ಬಾಗಿಲು ಮುಚ್ಚಿರುವುದನ್ನು ಕಂಡು ಅವರು ಜೋರಾಗಿ ಕೂಗಿದರು. ಯಾರೇ ಅದು ಒಳಗೆ? ನಾನು ಇಲ್ಲದ ಸಮಯ ನೋಡಿ ಯಾರನ್ನೋ ಒಳಗೆ ಸೇರಿಸಿಕೊಂಡಿಯಾ? ಇಳಿ ಹೊರಗೆ. ರೋಹಿತ್ ಬಾಗಿಲು ತೆರೆದು ಹೊರಗೆ ಬಂದನು. ಅವನ ಮುಖ ಕೋಪದಿಂದ ಬಿಗಿಯಾಗಿತ್ತು. ತನ್ನ ಮುಖವನ್ನು ಕಂಡದ್ದುಂ ಸಗಣಿ ತುಳಿದಂತೆ ಆದ ಅಮ್ಮನ ಮುಖ ಇಷ್ಟು ಬೇಗ ಬದಲಾಗುತ್ತದೆ ಎಂದು ಅವನು ಎಂದೂ ನಿರೀಕ್ಷಿಸಿರಲಿಲ್ಲ. ಅಮ್ಮನ ಮಗ ಬಂದನಾ? ಅಯ್ಯೋ, ನೀನು ಯಾವಾಗ ಬಂದೆ? ರಾತ್ರಿ ಬರುವುದಾಗಿ ಹೇಳಿದ್ದೆ. ಅದಕ್ಕೆ ನಾನು ನಮ್ಮ ಶಾಫಿಯಾ ಕಾರ್ ಕೊಡಲು ಹೋಗಿದ್ದೆ. ಸುಸ್ತಾಗಿದೆಯ ಮಗನೇ? ಆ ಪ್ರೀತಿಯ ಪ್ರದರ್ಶನ ಕಂಡು ಅವನಿಗೆ ವಾಕರಿಕೆ ಬಂದಿತು. ಅವರೆಲ್ಲಿ ಹೋದರು? ರೋಹಿತ್ ಅಪ್ಪನನ್ನು ಹುಡುಕಿದನು. ಯಾರು ಅವರು ಎಂಬ ತನ್ನ ಪ್ರಶ್ನೆಗೆ
ಅಮ್ಮನ ಬಾಯಿಂದ ವ್ಯಂಗ್ಯ ಮಾತ್ರವೇ ಬಿದ್ದಿದ್ದು. ನಿನ್ನ ಅಪ್ಪ, ಅದು ಯಾವುದಕ್ಕೂ ಬಾರದ ಅವನು, ಅದೆಲ್ಲಿ ಹೋಗಿ ಬಿದ್ದಿದೆಯೋ? ನಾನು ಕಂಡೆ ಅಮ್ಮ. ನಾನು ಬರುವಾಗ ಅಪ್ಪ ಇಲ್ಲೇ ಇದ್ದರು, ಲಕ್ಷ್ಮಿಗೆ ಬೈಯುತ್ತಿದ್ದರು. ಅದನ್ನು ಕೇಳಿ ಸರಸ್ವತಿ ಲಕ್ಷ್ಮಿಯನ್ನು ರೇಗಿ ನೋಡಿದಳು. ಹಾಗಾದರೆ ಆ ತಿರುಕ ಎಲ್ಲಿಗೆ ಹೋದ? ಬರಲಿ ಇವತ್ತು, ಚೆನ್ನಾಗಿ ಕೊಡುತ್ತೇನೆ. ರಮ್ಯಾಳ ಮನೆ ಕೆಲಸ ನಡೆಯುತ್ತಿದೆ. ಸುಮ್ಮನೆ ಇರುವ ಬದಲು ಅಲ್ಲಿ ಹೋಗಿ ಒಮ್ಮೆ ನೋಡು ಎಂದರೆ ಅದಕ್ಕೊಂದಂ ನಿನ್ನ ಅಪ್ಪನಿಗೆ ಸಮಯವಿಲ್ಲ. 24 ಗಂಟೆಯೂ ವಾಹಿದ್ನ ಚಹಾ ಅಂಗಡಿಯಲ್ಲಿ ಕುಳಿತು ಹರಟೆ ಹೊಡೆಯಲು ಸಮಯವಿದೆ. ಸ್ವಲ್ಪ ಸಮಯದ ನಂತರ ರಮ್ಯ ಕೂಡ ಬಂದಳು. ಅಣ್ಣನನ್ನು ಕಂಡ ಖುಷಿಯಲ್ಲಿ ತಬ್ಬಿಕೊಂಡಳು. ಅಣ್ಣ ಬಂದು ನನಗೆ ಕಾಲ್ ಮಾಡೇ ಇಲ್ಲ ಎಂದು ಮುನಿಸಿಕೊಂಡಳು. ಆದರೆ ಕೋಣೆಯ ಮೂಲೆಯಲ್ಲಿ ಮೌನವಾಗಿ ನಿಂತಿದ್ದ ಲಕ್ಷ್ಮಿಯನ್ನು ಒಮ್ಮೆ ನೋಡಲೂ ಇಲ್ಲ. ರೋಹಿತ್ಗೆ ಆ ಮನೆಯಲ್ಲಿ ಉಸಿರುಗಟ್ಟಿದಂತೆ ಅನಿಸಿತು. ಅವನು ಬೈಕ್ ತೆಗೆದುಕೊಂಡು ಹೊರಟನು. ನೇರವಾಗಿ ವಾಹಿದ್ನ ಚಹಾ ಅಂಗಡಿಗೆ. ಅಪ್ಪನಲ್ಲಿರುತ್ತಾರೆಂದು ಅವನಿಗೆ ತಿಳಿದಿತ್ತು. ಚಹಾ ಅಂಗಡಿಯ ಹಿಂದಿನ ಬೆಂಚ್ ಮೇಲೆ ನದಿಯನ್ನು ನೋಡುತ್ತಾ ಬೀಡಿ ಸೇದುತ್ತಾ ಕುಳಿತಿದ್ದರು ಮಾಧವ. ಅವನು ಹತ್ತಿರ ಹೋಗಿ ಕುಳಿತನು. ಅಪ್ಪಾ! ಮಾಧವ ಬೆಚ್ಚಿ ತಿರುಗಿದರು. ಮಗನೇ, ನೀನು ಯಾವಾಗ ಬಂದೆ? ಸ್ವಲ್ಪ ಹೊತ್ತಾಯಿತು. ಅಪ್ಪ, ಏನೂ ತಿಳಿಯದ ಹಾಗೆ. ಮಾಧವ ತಲೆ ತಗ್ಗಿಸಿದ್ದರು. ಹೊಗೆಯನ್ನು ಜೋರಾಗಿ ಎಳೆದು ಹೊರಗೆ ಬಿಟ್ಟರು. ಎಲ್ಲ ಗೊತ್ತು ಮಗನೇ. ಆಗಿದ್ದು? ರೋಹಿತ್ನ ಧ್ವನಿ ಕೋಪದಿಂದ ನಡುಗಿತು. ನಿಮ್ಮ ಕಣ್ಮುಂದೆಯೇ ಅಲ್ಲವೇ ಅವರು ಆ ಪಾಪದ ಹುಡುಗಿಯನ್ನು ಹಾಗೆ? ನೀವು ಕೂಡ ಬೈದರಲ್ಲ, ನನಗೆ ಅದನ್ನು ನಂಬಲೂ ಆಗುತ್ತಿಲ್ಲ. ಮಾಧವ ಅವನ ಕೈಗಳನ್ನು ಹಿಡಿದರು. ಆ ಕಣ್ಣುಗಳು ತುಂಬಿದ್ದವು. ಮಗನೇ, ಎಲ್ಲಾ ತಿಳಿದು ಕಣ್ಮುಚ್ಚಿಕೊಂಡಿರಬೇಕಾಗಿದೆ. ಆ ಪಾಪದ ಹುಡುಗಿ ಸಹಿಸುವುದನ್ನು ನೋಡಲೂ ಆಗುವುದಿಲ್ಲ. ಆದರೆ ನಿನ್ನ ಅಮ್ಮ, ನಿನಗೆ ಗೊತ್ತಿಲ್ಲ, ನಾನು ಒಂದು ಮಾತು ಆಡಿದರೆ ಈ ಮನೆಮಠ ಎಲ್ಲಕ್ಕೂ ಅವಳು ಬೆಂಕಿ ಹಚ್ಚುತ್ತಾಳೆ. ಅವಳೂ ಅವಳ ಮಗಳೂ ಸೇರಿ ನನ್ನನ್ನು ಬದುಕಲು ಬಿಡುವುದಿಲ್ಲ. ನಾನು ಯಾವುದಕ್ಕೂ ಬಾರದವನೆಂದು ನನಗೆ ಗೊತ್ತು. ನಿನ್ನ ಹತ್ತಿರ ಎಲ್ಲ ಹೇಳಬೇಕೆಂದುಕೊಂಡಿದ್ದೆ. ಆದರೆ ಆ ಹುಡುಗಿ ಒಪ್ಪಲಿಲ್ಲ. ರೀ, ಬೇಜಾರ್ ಮಾಡ್ಕೊಳ್ತಾರೆ ಅಪ್ಪ, ನೀವೇನೂ ಹೇಳಬೇಡಿ ಅಂತ ನನ್ನನ್ನು ತಡೆದಳು. ರೋಹಿತ್ನ ಕಣ್ಣುಗಳು ತುಂಬಿ ಬಂದವು. ಸ್ವಂತ ಅಪ್ಪನ ಅಸಹಾಯಕತೆ ಅವನನ್ನು ಕುಗ್ಗಿಸಿಬಿಟ್ಟಿತು. ರಾತ್ರಿ ಊಟ ಮಾಡಲು ಎಲ್ಲರೂ ಒಟ್ಟಿಗೆ ಕುಳಿತರು. ಲಕ್ಷ್ಮಿ ಬಡಿಸುತ್ತಿದ್ದಳು. ರೋಹಿತ್ ತಂದ ಪೆಟ್ಟಿಗೆಗಳು ಹಾಲ್ನಲ್ಲೇ ಇದ್ದವು. ಮಗನೇ, ಆ ಪೆಟ್ಟಿಗೆಗಳನ್ನು ತಗಿ. ರಮ್ಯಾಗೆ ಏನೇನು ತಂದಿದ್ದೀಯಾ ನೋಡಲಿ, ಸರಸ್ವತಿ ಹೇಳಿದರು. ರೋಹಿತ್ ಹಿಂಜರಿಯುತ್ತಾಲೆ ಪೆಟ್ಟಿಗೆ ತೆರೆದನು. ಸರಸ್ವತಿ ಅದರಿಂದ ಬೆಲೆಬಾಳುವ ಪರ್ಫ್ಯೂಮ್ಗಳನ್ನು, ಚಾಕ್ಲೇಟ್ಗಳನ್ನು ತೆಗೆದರು. ಇದೆಲ್ಲ ರಮ್ಯಾಗೆ, ಅವಳಿಗೆ ಇಷ್ಟವಾದ ಬ್ರ್ಯಾಂಡ್. ಅಮ್ಮ, ಅದು ಲಕ್ಷ್ಮಿಗೋಸ್ಕರ ನಾನು... ರೋಹಿತ್ ಹೇಳಲು ಆರಂಭಿಸಿದನು. ಅವಳಿಗೆ ಈ ವಾಸನೆಯೆಲ್ಲ ಹಿಡಿಸುವುದಿಲ್ಲ. ಅವಳಿಗೆ ಊದುಬತ್ತಿ ಮತ್ತು ಬೆವರಿನ ವಾಸನೆಯೇ ಇಷ್ಟ. ಹೌದಲ್ಲರೇ? ಸರಸ್ವತಿ ಲಕ್ಷ್ಮಿಯನ್ನು ನೋಡಿ ಅಟ್ಟಹಾಸಗೈದರು. ರಮ್ಯಾ ಕೂಡ ಜೊತೆಗೆ ನಕ್ಕಳು. ಲಕ್ಷ್ಮಿ ಏನೂ ಮಾತನಾಡದೆ ನೆಲ ನೋಡುತ್ತಾ ಕುಳಿತಿದ್ದಳು. ಅವಳ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ನೆಲಕ್ಕೆ ಬಿತ್ತು. ಅದನ್ನು ಕಂಡದುಂ ರೋಹಿತ್ ಕೋಪದುಂಡ ಎದ್ದನು. ನನಗೆ ಬೇಡ ಈ ಊಟ. ಅವನು ಕೈ ತೊಳೆದು ರೂಮಿಗೆ ಹೋದನು. ನೋಡಿದ್ರಾ, ಅವನು ಬಂದ ತಕ್ಷಣ ಅವಳು ಅವನನ್ನು ಬದಲಾಯಿಸಲು ಶುರು ಮಾಡಿದಳು. ಇವಳು ಇಲ್ಲಿ ಕಾಲಿಟ್ಟ ಮೇಲಿಂದ ಈ ಮನೆಯ ನೆಮ್ಮದಿಯೇ ಹೋಯಿತು. ಸರಸ್ವತಿ ಗೊಣಗಿಕೊಂಡರು. ಮನೆಯ ಕೆಲಸವೆಲ್ಲ ಮುಗಿಸಿ ರಾತ್ರಿ ತಡವಾಗಿಯೇ ಲಕ್ಷ್ಮಿ ರೂಮಿಗೆ ಬಂದಳು. ಅಲ್ಲಿಯವರೆಗೂ ಅವನು ಅವಳಿಗಾಗಿ ಕಾದಿದ್ದನು. ಸ್ನಾನ ಮುಗಿಸಿ ಅದೇ ಹಳೆಯ ಸೀರೆಯನ್ನು ಉಡಲು ತೊಡಗಿದ ಅವಳ ಕೈಗೆ ಅವನು ಬ್ಯಾಗಿನಿಂದ ಒಂದು ಹೊಸ ಹಸಿರು ಬಣ್ಣದ ಸೀರೆಯನ್ನು ತೆಗೆದುಕೊಟ್ಟನು. ಒಳ್ಳೆಯ ಸೀರೆ ರೀ, ಬೆಲೆ ಜಾಸ್ತಿ ಇರಬಹುದು. ಮನೆಯಲ್ಲಿ ಉಟ್ಟು ಹರಿದು ಹಾಕಲು ಬೇಡ. ಈ ಉತ್ತರ ಅವನ ಕಿವಿಯಲ್ಲಿ ಗುನುಗುತ್ತಲೇ ಇಟ್ಟು. ಇದನ್ನು ನೀನು ಉಡಬೇಕು, ನಿನಗಾಗಿಯೇ ತಂದದ್ದು. ಬಲವಂತವಾಗಿ ಅದರಲ್ಲಿ ಒಂದನ್ನು ಉಡಿಸಿದಾಗ ತನ್ನ ಹೆಂಡತಿ ಮೊದಲ ರಾತ್ರಿ ಕಂಡಿದ್ದಕ್ಕಿಂತಲೂ ಸುಂದರವಾಗಿ ಕಾಣುತ್ತಿದ್ದಾಳೆ ಎಂದು ಅವನಿಗೆ ಅನಿಸಿತು. ಕತ್ತಲೆಯ ಮರೆಯಲ್ಲಿ ತನ್ನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ಅವಳ ಮೌನವನ್ನು ಮುರಿಯುತ್ತಾ ಅವನು ಕಿವಿಯಲ್ಲಿ ಮೆಲ್ಲಗೆ ಕೇಳಿದನು. ನಿನ್ನನ್ನು ಇಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋದದ್ದಕ್ಕೆ ಈ ನಿನ್ನ ಗಂಡನ ಮೇಲೆ ನಿನಗೆ ಕೋಪ ಬಂದಿಲ್ವೇ ಲಕ್ಷ್ಮಿ? ಅದಕ್ಕೆ ನನಗೆ ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ರೀ. ನನ್ನ ಎದೆಯ ಮೇಲೆ ಮುಖವನ್ನು ಇನ್ನಷ್ಟು ಒತ್ತಿಕೊಂಡು ಅವಳು ನೋವಾಗದಂತೆ ಒಂದು ಚಿಕ್ಕ ಕಚ್ಚು ಕೊಟ್ಟಳು. ನನಗೆ ನನ್ನ ಗಂಡ ಸಾಕು. ಅದಕ್ಕೆ ದೇವರು ನನ್ನ ಅಪ್ಪ ಅಮ್ಮನನ್ನು ವಾಪಸ್ ಕರೆಸಿಕೊಂಡಾಗ ನಿಂಗಡೆ ನನಗೋಸ್ಕರ ಭೂಮಿಗೆ ಕಳಿಸಿದ್ದು. ಅದು ಕೇಳಿದದು ಅವನು ಅವಳನ್ನು ಎರಡೂ ಕೈಗಳಿಂದ ಬಿಗಿಯಾಗಿ ಅಪ್ಪಿಕೊಂಡನು. ಸ್ವಲ್ಪ ಹೊತ್ತಿನ ಮೌನದ ನಂತರ ಅವನು ಹೇಳಿದನು, ನಾನೊಂದು ಖುಷಿ ಸುದ್ದಿ ಹೇಳಲ? ಬೆಳಿಗ್ಗೆ ಹೇಳ್ಬೇಕೆಂದುಕೊಂಡಿದ್ದೆ. ಸಂತೋಷದ ವಿಷಯ ಹೇಳುವಾಗ ಅದನ್ನು ಎದುರುಗೊಳ್ಳಲು ನಿನ್ನ ಮನಸ್ಸೂ ಖುಷಿಯಾಗಿರ್ಬೇಕಲ್ವೇ?
ನಾನು ಹಿಂತಿರುಗಿ ಹೋಗುವಾಗ ನನ್ನ ಜೊತೆ ನೀನೂ ಇರ್ತೀಯ. ಕೆಲ್ಸ ಬದಲಾಡಿದೆ. ಹೊಸ ಕಂಪನಿಯಲ್ಲಿ ನನಗೆ ಫ್ಯಾಮಿಲಿ ಅಲಯನ್ಸ್ ಇದೆ. ವೀಸಾ ಪೇಪರ್ ಎಲ್ಲ ನಾನು ಸರಿಮಾಡಿಸಿದ್ದೇನೆ. ಮುಂದಿನ ಕಾಲವಾದರೂ ನಿನ್ನ ಕಣ್ಣೀರು ಈ ಭೂಮಿಯ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು. ಅವನು ಅವಳ ಸಂತೋಷದ ಮುಖವನ್ನು ನಿರೀಕ್ಷಿಸಿದನು. ಅದು ಕೇಳಿದದುಂ ಅವಳು ಎದ್ದು ಮಂಚದ ಮೇಲೆ ಕುಳಿತುಕೊಂಡಳು. ಕಿಟಕೆಯಿಂದ ಬರುತ್ತಿದ್ದ ತಿಳಿ ಬೆಳದಿಂಗಳಿನಲ್ಲಿ ಅವಳ ಮುಖವನ್ನು ಅವನು ಕಂಡನು. ಆ ಕಣ್ಣುಗಳು ತುಂಬಿದ್ದವು. ನೀನು ಅಳುತ್ತಿದ್ದೀಯಾ ಲಕ್ಷ್ಮಿ? ನಿನಗೇನು ಸಂತೋಷವಾಗಲಿಲ್ಲವೇ? ಈ ನರಕದಿಂದ ನಿನಗೆ ಪಾರಾಗಬೇಡವೇ? ತುಂಬಾ ಸಂತೋಷವಾಯ್ತು ರೀ. ಸಂತೋಷಕ್ಕೇ ಕಣ್ಣು ತುಂಬಿದ್ದು. ಆದ್ರೂ ನಾನು ಬರೋದಿಲ್ಲ ರೀ. ನಿನಗೇನು ಹುಚ್ಚೇ ಲಕ್ಷ್ಮಿ? ಇಷ್ಟು ದಿನ ಅನುಭವಿಸಿದ್ದು ಸಾಕಾಗಲಿಲ್ಲವೇ? ಅವನು ಆಘಾತದಿಂದ ಕೇಳಿದನು. ರೀ, ನಿಮಗೆ ಹೇಳಿದರೆ ಅರ್ಥವಾಗುವುದಿಲ್ಲ. ಸ್ವಲ್ಪ ಸಮಯದ ಮೌನದ ನಂತರ ಅವಳು ಮುಂದುವರಿಸಿದಳು. ಅಪ್ಪ ಅಮ್ಮನಿಲ್ಲದವರಿಗೆ ಮಾತ್ರ ಅದರ ನೋವು ತಿಳಿಯುತ್ತದೆ. ಅನಾಥಾಶ್ರಮದ ಕಿಟಕೆಯಿಂದ ನಾನು ಪ್ರತಿದಿನ ಒಂದು ಕುಟುಂಬವನ್ನು ನೋಡಿ ಅಳ್ತಿದ್ದೆ. ನನಗಿಂದು ಒಬ್ಬ ಅಮ್ಮ ಇದ್ದಾರೆ, ಒಬ್ಬ ಅಪ್ಪ ಇದ್ದಾರೆ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ ಇದ್ದಾನೆ. ಎಷ್ಟು ಬೈದರೂ ಅಮ್ಮ ಅಮ್ಮನೇ. ನಿಮ್ಮ ಅಮ್ಮ ಅಂದ್ರೆ ನನ್ನ ಅಮ್ಮನೂ ಹೌದಲ್ಲವೇ? ನಿಮ್ಮ ಅಪ್ಪ ನನ್ನ ಅಪ್ಪ. ಈ ಮನೆ ನನ್ನದು. ಅವರನ್ನು ಒಬ್ಬಂಟಿಯಾಗಿ ಬಿಟ್ಟು ನಾನು ಹೇಗೆ? ಅವರ ಕಾಲ ಮುಗಿಯುವವರೆಗಾದ್ರೂ ಆ ಪ್ರೀತಿಯನ್ನು, ಆ ಬೈಗೊಳವನಾದ್ರೂ ನಾನು ಅನುಭವಿಸ್ಲಿರಿ. ಇದಕ್ಕಿಂತ ಹೆಚ್ಚು ಒಬ್ಬ ಅನಾಥ ಹುಡುಗಿಗೆ ಇನ್ಯಾನು ಬೇಕು? ನನ್ನನ್ನು ಅದರಿಂದ ಕಿತ್ತು ಹಾಕಬೇಡಿರಿ. ಅವಳು ಅಳುತ್ತಾ ಅವನ ಎದೆಯ ಮೇಲೆ ಬಿದ್ದಳು. ರೋಹಿತ್ ಸ್ತಂಭೀಭೂತನಾಗಿದ್ದನು. ಇದು ಮೂರ್ಖತನವಲ್ಲ, ಗುಲಾಮಗಿರಿಯಲ್ಲ. ಇದು ಅನಾಥತ್ವದ ಆಳದಿಂದ ಮೊಳಕೆ ಒಡೆದ ಬೇರುಗಳು. ಕುಟುಂಬ ಎಂಬ ಕಲ್ಪನೆಯ ಬಗ್ಗೆ ಅವಳಿಗಿರುವ ಅಂತಿಲ್ಲದ ಆಸೆ ಇದು. ಈಗ ಅವಳಿಗೆ ಬೇರುಗಳಿವೆ. ಅದು ಕೊಳೆತದ್ದೇ ಆಗಿದ್ದರು ಬೇರುಗಳೇ ಇಲ್ಲದಿರುವುದಕ್ಕಿಂತ ಅದೇ ಲೇಸೆಂದು ಅವಳು ನಂಬುತ್ತಾಳೆ. ನನಗೆ ತಿಳಿದಿತ್ತು, ಜೀವನದಲ್ಲಿ ಬೇರೆ ಯಾವ ಹೆಣ್ಣಿಗೂ ಇವಳಿಗೆ ಸರಿಸಾಟಿಯಾಗಲು ಸಾಧ್ಯವಿಲ್ಲ ಎಂಬ ಸತ್ಯ. ಇವಳ ಹಾಗೆ ಇವಳು ಮಾತ್ರವೇ ಇರಲು ಸಾಧ್ಯ. ಲಕ್ಷ್ಮೀ, ಮುಂದಿನ ಜನ್ಮದಲ್ಲೂ ನೀನು ನನ್ನ ಹೆಂಡತಿಯಾಗಿಯೇ ಹುಟ್ಟಬೇಕು. ಅದನ್ನು ಬೇರೆ ಹೇಳಬೇಕೀರಿ? ಮುಂದಿನ ಜನ್ಮ ಮಾತ್ರವಲ್ಲ, ಬರುವ ಎಲ್ಲಾ ಜನ್ಮದಲ್ಲೂ ನಾನು ನಿಮ್ಮ ಹೆಂಡತಿಯೇ. ಅವನು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಒಂದು ಹೊಸ ನಿರ್ಧಾರ ಅವನ ಮನಸ್ಸಿನಲ್ಲಿ ದೃಢವಾಗಿತ್ತು. ಮರುದಿನ ಬೆಳಗ್ಗೆ ಚಹಾ ಕುಡಿಯುವಾಗ ರೋಹಿತ್ ಎಲ್ಲರಿಗೂ ಹೇಳಿದನು, ನನಗೆ 10 ದಿನ ಮಾತ್ರ ರಜೆ ಇರುವುದು. ತುರ್ತಾಗಿ ಹಿಂತಿರುಗಿ ಹೋಗಬೇಕು. ಸರಸ್ವತಿಯ ಮುಖ ಅರಳಿತ್ತು. ಅಮ್ಮಯ್ಯ, ಹಾಗಾದರೆ 10 ದಿನ ಬಿಟ್ಟು ಹೋಗುತ್ತೀಯಾ? ನೀನು ಕಳಿಸುವ ಹಣ ಇಲ್ಲದಿದ್ದರೆ ಈ ಕುಟುಂಬ ಹೇಗೆ ನಡೆಯುವುದು? ರಮ್ಯಾಳ ಮನೆ ಕೆಲಸವೂ ಮುಗಿದಿಲ್ಲ. ರೋಹಿತ್ ಏನೂ ಮಾತನಾಡಲಿಲ್ಲ. ಆ 10 ದಿನಗಳು ಅವನು ಲಕ್ಷ್ಮಿಯ ನೆರಳಿನಂತೆಯೇ ಜೊತೆಗಿದ್ದನು. ಅವಳನ್ನು ಅಡುಗೆ ಮನೆಯಲ್ಲಿ ಒಬ್ಬಳೇ ಬಿಡಲಿಲ್ಲ. ಯಾವುದೇ ಕೆಲಸವನ್ನೂ ಒಬ್ಬಳೇ ಮಾಡಲು ಬಿಡಲಿಲ್ಲ. ರಮ್ಯಾಳನ್ನು ಮನೆಗೆ ಕರೆಸಿ ಅವಳು ಅಡವಿಟ್ಟಿದ್ದ ತಾಳಿಯನ್ನು ಬಿಡಿಸಿದನು. ಹಣ ಕೊಟ್ಟಿದ್ದು ರೋಹಿತ್. ಸರಸ್ವತಿಯ ಬಳಿ ಅದರ ಬಗ್ಗೆ ಒಂದು ಅಕ್ಷರವನ್ನೂ ಮಾತನಾಡಲಿಲ್ಲ. ಆದರೆ ಆ ಮನೆಯ ವಾತಾವರಣ ಬಹಳ ಬಿಗಿಯಾಗಿತ್ತು. ಅಮ್ಮ ಮತ್ತು ಮಗಳು ಅವನೊಂದಿಗೆ ಹೆಚ್ಚು ಮಾತನಾಡಲಿಲ್ಲ. 10ನೇ ದಿನ ಬೆಳಿಗ್ಗೆ ಹೋಗಿ ಬರುವೆನೆಂದು ಹೇಳಲು ಎಲ್ಲರೂ ಹಾಲ್ನಲ್ಲಿ ನಿಂತಿದ್ದರು. ಟ್ಯಾಕ್ಸಿ ಬರುವ ಸಮಯವಾಗಿತ್ತು. ಸರಸ್ವತಿಯ ಮುಖದಲ್ಲಿ ದುಃಖ ಬೆರೆತ ಒಂದು ಸಂತೋಷವಿತ್ತು. ರೋಹಿತ್ ಬ್ಯಾಗ್ಗಳೊಂದಿಗೆ ಹಾಲಿಗೆ ಬಂದನು. ಆಗಲೇ ಅದನ್ನು ವಾಪಸ್ ತನ್ನ ರೂಮಿನಲ್ಲಿ ಕೊಂಡೊಯ್ದುಬಿಟ್ಟನು. ನೀನಿದೇನು ಮಾಡುತ್ತಿದ್ದೀಯ ಮಗನೇ? ಟ್ಯಾಕ್ಸಿ ಬರುವ ಸಮಯವಾಯಿತು. ಸರಸ್ವತಿ ಅಸಹನೆಯಿಂದ ಕೇಳಿದರು. ರೋಹಿತ್ ವಾಪಸ್ ಹಾಲಿಗೆ ಬಂದನು. ಲಕ್ಷ್ಮಿಯ ಹೆಗಲ ಮೇಲೆ ಕೈ ಹಾಕಿ ಅವಳನ್ನು ತನ್ನತ್ತ ಸೆಳೆದುಕೊಂಡನು. ನಾನು ಹಿಂತಿರುಗಿ ಹೋಗುತ್ತಿಲ್ಲ ಅಮ್ಮ. ಏನು? ಸರಸ್ವತಿ ಮತ್ತು ರಮ್ಯ ಒಟ್ಟಿಗೆ ಬಿಚ್ಚಿಬಿದ್ದರು. ಹೌದು, ಕೆಲಸ ಬದಲಾವಣೆಯಲ್ಲ. ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ. ಇಲ್ಲೇ ನಮ್ಮ ಊರಿನಲ್ಲೇ ಏನಾದರೂ ಒಂದು ಕೆಲಸ ಹುಡುಕಿಕೊಂಡು ಇನ್ನು ಇವಳ ಜೊತೆ ಇಲ್ಲೇ ಇರಲು ನನ್ನ ತೀರ್ಮಾನ. ಸರಸ್ವತಿಯ ಮುಖ ಬೆಳ್ಳರಾಗಿ ಹೋಯಿತು. ಮಗನೇ, ನೀನು ಏನು ಹೇಳುತ್ತಿದ್ದೀಯಾ? ಹಾಗಾದರೆ ಹಣ? ರಮ್ಯಾಳ ಮನೆ? ಅವಳ ಮನೆ ನೋಡಿಕೊಳ್ಳಲು ಅವಳ ಗಂಡ ಇದ್ದಾನೆ. ಇನ್ನು ಮುಂದೆ ಈ ಮನೆಯ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ. ಆದರೆ ನನ್ನ ಹೆಂಡತಿ ಇಲ್ಲಿ ಅಡುಗೆ ಮನೆಯಲ್ಲಿ ಮಾತ್ರ ಸೀಮಿತಳಾಗಲು ಪಾಡಿಲ್ಲ. ಅವಳಿಗೂ ನನಗೂ ಒಂದೇ ಸ್ಥಾನಮಾನ ಈ ಮನೆಯಲ್ಲಿ. ಸರಸ್ವತಿಯ ಮುಖ ಕೋಪದಿಂದ ಕೆಂಪಾಯಿತು. ಮುಖ್ಯ ಆದಾಯ ನಿಂತು ಹೋಯಿತು. ಅದಕ್ಕಿಂತ ಹೆಚ್ಚಾಗಿ ಇನ್ನು ಈ ಮನೆಯಲ್ಲಿ ತನ್ನ ಅಧಿಕಾರ ನಡೆಯುವುದಿಲ್ಲ ಎಂದು ಅದರಿಗೆ ಅರಿವಾಯಿತು. ಮಾಧವ ಮಾತ್ರ ಏನೂ ಮಾತನಾಡಲಿಲ್ಲ. ಅವರು ನಿಧಾನವಾಗಿ ಎದ್ದು ಒಳಗೆ ಹೋದರು. ಹಿಂತಿರುಗಿ ಬಂದಾಗ ಆ ಮುಖದಲ್ಲಿ ವರ್ಷಗಳ ನಂತರ ಮೊದಲ ಬಾರಿಗೆ ಒಂದು ನಗುವಿತ್ತು.
ಲಕ್ಷ್ಮಿ ರೋಹಿತ್ನ ಕೈಯನ್ನು ಬಿಗಿಯಾಗಿ ಹಿಡಿದಳು. ಅವನ ಮುಖವನ್ನು ಆರಾಧನೆಯಿಂದ ನೋಡಿದಳು. ಅವಳ ಕಣ್ಣುಗಳು ತುಂಬಿ ಹರಿಯಿತು. ಅಧಿಕಾರದ ಸಮತೋಲನ ಬದಲಾಗಿತ್ತು. ಅವಳನ್ನು ಕೀಳಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಅವಳಿಗೆ ನೆರಳಾಗಲು, ಅವಳ ಬೇರುಗಳಿಗೆ ಗೊಬ್ಬರವಾಗಲು ಅವನು ಸ್ವತಃ ತನ್ನನ್ನೇ ಇಲ್ಲಿಗೆ ಕಿತ್ತು ನೆಟ್ಟಿದ್ದನು. ಆ ಮನೆ ಈಗ ಶಾಂತವಾಗಿದೆ. ರೋಹಿತ್ ಟೌನ್ನಲ್ಲಿರುವ ಒಂದು ಬ್ಯಾಂಕಿನಲ್ಲಿ ಕೆಲಸಕ್ಕೆ ಹೋಗುತ್ತಾನೆ. ಸರಸ್ವತಿಯ ಧ್ವನಿ ಈಗ ಅಡುಗೆ ಮನೆಯಲ್ಲಿ ಹೆಚ್ಚು ಏರುವುದಿಲ್ಲ. ರಮ್ಯಾಳ ಬರುವಿಕೆಯೂ ಕಡಿಮೆಯಾಗಿದೆ. ಮಾಧವ ಈಗ ಸಂಜೆ ವೇಳೆ ವಾಹಿದ್ನ ಚಹಾ ಅಂಗಡಿಯ ಬದಲು ಸ್ವಂತ ಅಂಗಳದಲ್ಲಿ ಕುಳಿತು ಲಕ್ಷ್ಮಿ ಕೊಡುವ ಚಹಾ ಕುಡಿಯುತ್ತಾರೆ. ಸಂಜೆ ಅಂಗಳದ ಮಲ್ಲಿಗೆ ಗಿಡಕ್ಕೆ ನೀರು ಹಾಕುತ್ತಿದ್ದ ಲಕ್ಷ್ಮಿಯನ್ನು ರೋಹಿತ್ ಹಿಂದಿನಿಂದ ಬಂದು ಒಪ್ಪಿಕೊಂಡನು. ಅವಳ ಹೊಟ್ಟೆ ಸ್ವಲ್ಪ ಮುಂದೆ ಬಂದಿತ್ತು. ಅವನ ಹೆಗಲಿಗೆ ಒರಗಿಕೊಂಡು ಅವಳು ಹೇಳಿದಳು, ರೀ, ನಮ್ಮ ಮಗುವಿಗೆ ನಾನು ಹೆಸರು ಕಂಡುಹಿಡಿಯಿದ್ದೇನೆ. ಅವನು ಅವಳ ನೆತ್ತಿಗೆ ಮುತ್ತಿಕೊಂಡನು. ಏನು? ಆಶಾ, ಅವಳು ನಕ್ಕಳು. ಅವಳ ಕಣ್ಣೀರಿಗೀಗ ಬಿಸಿಯಿರಲಿಲ್ಲ. ಬದಲಾಗಿ ತಂಪಾದ ಒಂದು ಸಂತೋಷ ಅದರಲ್ಲಿ ತುಂಬಿ ನಿಂತಿತ್ತು. ಕೊನೆಗೂ ಅವಳ ಬೇರುಗಳು ಈ ಮಣ್ಣಿನಲ್ಲಿ ಆಳವಾಗಿ ಹಬ್ಬಿದ್ದವು.